ಯಾರು ಮಾತ್ರ ಕೇಳ್ಬೇಡಿ, ಯಾರು ಕೇಳ್ಬೇಡಿ. ಹ್ಯಾಂಡಿಕ್ಯಾಪ್ ಇದ್ರೆ ಕಮ್ಮಿ ಕೊಡ್ತೀವಿ, ಅವ್ರ ಮನೆಯವ್ರು ನಿಂತ್ಕೋಬೇಕು. ಬೈಲ್ ಬಂದ್ರೆ ಮಾತ್ರ ಕೊಡಿ, ಖರಾಬ್ ಕೊಡ್ಬೇಡಿ. ಇಲ್ಲೇ ಎಲ್ಲ ಕಳೆದವ್ರೆ ಆಯ್ತಾ. ಆ ಕಡೆ ಬನ್ನಿ, ಪ್ಲೇಟ್ ಈ ಕಡೆ ಕೊಡೋದಿಲ್ಲ. ಇನ್ಸ್ಟಾಗ್ರಾಮ ಬನ್ನಿ, ಆಧಾರ್ ಬೇಕು, ಬನ್ನಿ, ಬೇಕು, ಬನ್ನಿ, ಬನ್ನಿ, ಆಧಾರ್ ಬನ್ನಿ. ಪ್ರತಿಯೊಬ್ಬರು ಪ್ರಸಾದ ತಿಂದರು ಪ್ಲೇಟ್ಗಳನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು. ಎಲ್ಲಿ ಬೇಕಲ್ಲಿ ಎಸೆಯಂಗಿಲ್ಲ. ಆ ಡ್ರಮ್ಮಲ್ಲಿ ನೀರು ತುಂಬಿಸಿದಾರೆ, ಕೈ ತೊಳ್ಕೊಂಡ್ ಬರ್ಬೇಕು. ಪ್ಲೇಟ್ಗಳನ್ನ ಪ್ರತಿಯೊಬ್ಬರು ಡಸ್ಟ್ಬಿನ್ಗೆ ಹಾಕ್ಬೇಕು. ಅನ್ನ ಪ್ರಸಾದ ಕೊಡ್ಬೇಕಾದ್ರೆ ಗುರುಗಳು ಕಾಲಿಗೆ ದಯವಿಟ್ಟು ಬೀಳ್ಬೇಡಿ, ಆಮೇಲೆ ಮಾತಾಡಿಸ್ತಾರೆ. ದಯವಿಟ್ಟು ಸಹಕರಿಸಿ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ, ನೀವು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಹೊರಕೊಳ್ಳಿ, ನಿಂತ್ಕೊಳ್ಳಿ. ಜನ ಖಾಲಿ ಆಗೋದ್ರಲ್ಲವಾ. ಅಣ್ಣ ಎಲ್ಲೆಡೆ ಇಲ್ಲಿ ಇವ್ರ ಹೋಗಿ ತಿನ್ನ ಅನುಕೂಲ ಮಾಡ್ತಿರ ನೀವು. ಸಾವಿರಾರು ಜನ ಇರ್ತಾರ, ಸಹಕರಿಸಮ್ಮ. ಫಸ್ಟ್ ಬಂದು ಎಷ್ಟ್ ಜನ ಅಂತ ಹೇಳಂದ್ 6 ಕತೆ ಕೇಳಂದ್ ನಾವು. ಎಲ್ಲರಿಗೂ ಹುಷಾರಿಲ್ಲಪ್ಪ. ಭಕ್ತಿಯಿಂದ ದೇವ್ರ ಬಡ್ಕಳಿ, ಕ್ಯೂವಲ್ಲಿ ಬಂದು ಪ್ರಸಾದ ಇಸ್ಕಳಿ. ಯಾರು ನಿಜವಾಗಿ ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರ ಮನೆಯನ್ನ ಅವ್ರ ಪೇಷಂಟ್ ನ ಕಲ್ ಮೇಲೆ ಕೊಡ್ತೀವಿ, ಅವ್ರ ಮನೆಯವ್ರ ಕ್ಯೂವಲ್ಲಿ ನಿಂತ್ಕಳಿ. ಒಂದ್ ತೊಟ್ಟು ಸಿಕ್ಕಿದಾಗ ಅನ್ನ ಪ್ರಸಾದ, ಅಮ್ಮನ ಪ್ರಸಾದ ತಿಂದು ಬೇಡ್ಕಳಿ. ಪ್ರಸಾದ ತಿಂದರು ಪ್ರತಿಯೊಬ್ಬರು ಪ್ಲೇಟ್ ಡಸ್ಟ್ಬಿನ್ಗೆ ಹಾಕ್ಬೇಕು. ಅಕ್ಕ ಎಲ್ಲ ಖಾಲಿನೇ ಆಗೋಯ್ತಲ್ಲಕ್ಕ. ನೀವು ಹೋಗಿ ನೀವು ಬರೋದಿಲ್ವೇ? ದೊಡ್ಡ ಸೇಕಣ ಕಡಿಮೆ ಎಲ್ಲರಿಗೂ ಗುರುಗಳು ಹೇಳ್ದಂಗೆ. ಅಷ್ಟೊಂದಿಲ್ಲ ಫೋನ್ ಇದ್ರು. ಲೇಟ್ ಮಾಡ್ತಾರೆ ಅಂತ ನಮ್ಗೆ ಲೇಟ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಮುಗರ್ಜಿ ಗೊತ್ತಾ ನಿಮಗೆ? ಮಾತಾಡ್ಬಿಡಿ ಅಣ್ಣ. ಯಾರೊಬ್ರು ಇಷ್ಟೊಂದು ಯಾರೊಬ್ರು ಬೈದ್ರೆ ಹೆಂಗ್ಸರ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾವು ಬಹಳ ಒಳ್ಳೆ ಕೆಲಸ ಮಾಡಕ್ ಹೋಯ್ತೀವಿ, ಅಲ್ಲಿ ಉಣ್ಣೆ ಕೊಡ್ಲಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹೂನಪ್ಪ, ಕಂಪ್ಲೇಂಟ್ ಜಲ್ದಿ ಕೊಡ್ತಾರೆ. ಗೊತ್ತಾಗಿಲ್ಲ, ಕೂರ್ಸಕ್ ಬಂದಿದ್ದಲ್ಲ ನೀನು. ನಾನು ನೋಡ್ತಾ ಇದ್ದೀನಿ, ನಿಲ್ಸ್ಕೊಬ ಬರೋ. ಹೋಗಪ್ಪ, ಹೋಗಪ್ಪ, ಬರೋ ಬರೋ. ಖಾಲಿನೇ ಆಗೋಯ್ತಪ್ಪ. ಲಾಸ್ಟ್ ಬಂದ್ಬಿಟ್ರೆ 5 ನಿಮಿಷ ಖಾಲಿ ಆಗೋಯ್ತದಪ್ಪ. ಅಣ್ಣ ಊಟ ಖಾಲಿ ಆಗೋಯ್ತದೆ ಅನ್ಕೋತಾರೆ. ಕೆಳಗಡೆ ಊಟ ಅದೇ ನೋಡ್ತಾ ಇದ್ದೀವಿ. ಇರಿ ಬರ್ತಾರೆ ಬಿಡಿ. ಅವ್ರು ಯಾರು ಏನು ಹೇಳ್ಬೇಡಿ, ಇಲ್ಲಿ ಬರೋಣ ಬಿಡ್ಬೇಡಿ ಅಷ್ಟೇ. ನೀವು ಯಾರು ಏನು ಮಾತಾಡ್ಬೇಡಿ. ಯಾವ ಮಾತಾಡೋದು ನಮಗೆ ಬೈದ್ರೆ ಗೊತ್ತಾರೆ. ಆಮೇಲೆ ನೀವೇನು ಹೇಳ್ಬೇಡಿ, ಬಂದ ಕಳಿಸಿ ಅಷ್ಟೇ. ಅಲಾಸ್ ಬಾ. ಅಕ್ಕ ಬನ್ನಿ, ಇನ್ನ ಐತೆ ನಿಧಾನಕ್ಕೆ. ಅನ್ನ ಐತೆ, ಪ್ರಸಾದ ಇದೆ, ಪ್ರಸಾದ ಐತೆ. ಆಯ್ತಾ, ಪ್ರಸಾದ ಐತೆ.
ಕಾಲು ಹುಷಾರು ಸ್ವಲ್ಪ ಈ ಕಡೆ ಬಂದು ಪ್ಲೇಟ್ ಇಸ್ಕೊಡ್ಲಾ ಇದೊಂದು ಪ್ಲೇಟ್ ಕೊಡೋಣ ಇನ್ನೊಂದು ಇಸ್ಕೊಬೇಡಿ ಇನ್ನೊಂದು ಜಾಗ ಬಿಡಿ ಒಂಚೂರು ಜಾಗ ಕೊಡು ಬರೋ ಎಲ್ಲ ಕಲೆ ಆಯ್ತು ಗೊತ್ತಾರ್ಬೇಕು ಜನ ಕಲೆ ಆಯ್ತು ಇಲ್ಲೇ ಬಾವ ಕೊಡ್ತಾರೆ ಜಾಗ ಕೊಡ ಅವ್ರಿಗೆ ಕಳ್ಸಡೆ ಬೇಕು ಬರ್ಬೇಕು ಕಳ್ಸಡೆ ಬನ್ನಿ ಲೈನಕ್ಕೆ ಬನ್ನಿ ಬಣ್ಣ ಕಾಲಿನ ಆಗೋಯ್ತು ಜನನೇ ಬರೋಣ ಬರ್ರಿ ನಿಧಾನಕ್ಕೆ ಬನ್ನಿ ಬನ್ನಿ ಆ ಕಡೆ ಬರೋಣ ಇನ್ನು ಆಗೋಯ್ತು ಬಿಡಿ ಮುಂದೆ ಇಲ್ಲಿ ಕೊಡಲ್ಲ ಬರಬೇಡಿ ಅಷ್ಟೇ ಬೇರೆ ಏನು ಹೇಳ್ಬೇಡಿ ಜಾಗ ಬಿಡಿ ಅವ್ರಿಗೆ ಅಣ್ಣ ಇಲ್ಲಿ ಹಾಕೋಣ ಅಣ್ಣ ಇಲ್ಲಿ ಇಲ್ಕೊಳ್ಳ ಪೇಷಂಟ್ ಅಂತ ಇರೋಣ ನಡಿ ಬರ್ರಿ ಲೈನ್ ಬನ್ನಿ ಜಾಗ ಬಿಡಿ ಬಾಪ ಪುಟ ಇಲ್ಲಿ ಬಾಯ್ ಇಸ್ಕೊಳ ಬನ್ನಿ ಅದೆಲ್ಲ ಅವ್ರದ್ದು ಹೇಳಿ ಬೈತಾರೆ ಜಾಗ ಬಿಟ್ಟು ಜಾಗ ಬಿಟ್ಟು ಅಲ್ಲಿ ಬರ್ರ ಮೂಲಿಲ್ಲ ಅಪ್ಪ ಅಲ್ಲಿ ನೀನ್ ಅಗ್ಲ ಇದೆಯಣ್ಣ ಅಡ್ಡ ಆಯ್ತದೆ 10 ಜನ ಮರಿ ನೀನ್ ಅಗ್ಲ ಇದೆಯಾ ಅಡ್ಡ ಆಯ್ತದೆ ಆ ಕಡೆ ಏನೋ ನಾಲ್ಕು ಆಡ್ತಿರಲ್ಲ ಕೈ ಕಾಲು ನಡೀರಿ ನಡಿಯಮ್ಮ ಜಾಗ ಬಿಡಿ ಇರವ ಓಲಿ ಅವ್ರು ಅವ್ರದ್ಮೇಲೆ ನೀನು ಹೋಗವ ಆರಾಮಾಗಿ ಏನ್ ಟೆನ್ಷನ್ ಹೋಗವ ನಮ್ಮ ಮನೆಯವ್ರು ಕಾಲಿನ ಆಗೋಯ್ತು ಬರೋಗಿ ಬೇರೆ ಕಾಲಿನ ಆಗೋದ ಅಣ್ಣ ಜನ ಖಾಲಿ ಆಯ್ತು ಅನ್ನೋ ಜನ ಖಾಲಿ ಆಗೋಯ್ತು ಅನ್ನೋ ಊಟ ಖಾಲಿ ಆಗೋಯ್ತು ಜನ ಕಲೆ ಬರೋ ವಲಸೆ ಜನ ಖಾಲಿ ಆಗೋದ್ರಲ್ಲವ ಹೋಗ್ರೆ ವಲಸೆ ಬರೋ ಜನ ಖಾಲಿ ಆಗೋದ್ರ ಇರಕ ಅವ್ರು ಹೋಗ್ಬಿಡ್ಲಿ ನೀವು ಅವ್ರು ಹೋದ್ಮೇಲೆ ಹೋಗಕ್ಕ ಹೇಳಿದ್ವಿ ಅರ್ಜೆಂಟ್ ಬೇರೆ ಯಾರಿಗಿರಲ್ಲಪ್ಪ ಯಾವ ಕನಗಿರಿ అంటే తాడ్రి ಮುಗುರ ಆಂಟಿ ಮುಗುರ ಆಂಟಿ ಬನ್ನಿ
ದಯವಿಟ್ಟು ನೋಡಿ, ಇದು ಸ್ಥಳದ ಹೆಸರು ದುರ್ಗಾ ಸ್ಥಳ ಅಂತ. ಪ್ರತಿಯೊಬ್ಬರು ಯೂಟ್ಯೂಬ್, ಫೇಸ್ಬುಕ್, ಗೂಗಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ದುರ್ಗಾ ಸ್ಥಳ ಅಂತ ಸರ್ಚ್ ಮಾಡಿದ್ರೆ ಅಮ್ಮನ ಮಾಹಿತಿ ಗೊತ್ತಾಗುತ್ತೆ, ಸ್ಥಳದ ಪವಾಡಗಳು ಗೊತ್ತಾಗುತ್ತೆ. ಅಲ್ಲಿ ನೋಡ್ತಾ ಇರ್ತೀರಾ, ಸಾಧ್ಯವಾದಷ್ಟು ಪವಾಡಗಳು ನೋಡ್ತಾ ಇರ್ತೀರಾ, ಸಾಧ್ಯವಾದಷ್ಟು ಶೇರ್ ಮಾಡ್ಬೇಕು. ಏನಕ್ಕಂದ್ರೆ ಎಷ್ಟೋ ಜನಕ್ಕೆ ಹಾಸ್ಪಿಟಲ್ ತೋರ್ಸಕ್ ದುಡ್ಡಿಲ್ಲ, ಎಷ್ಟೋ ಜನಕ್ಕೆ ಸಮಸ್ಯೆ ಇದೆ, ಬಗೆಹರಿಸ್ಕೊಳಕ್ ಗೊತ್ತಾಗ್ತಿಲ್ಲ. ಅಂತವರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದೀನಿ. ಯೂಟ್ಯೂಬ್, ಫೇಸ್ಬುಕ್, ಗೂಗಲ್ ಸರ್ಚ್ ಮಾಡ್ತಿರ್ತೀರಾ, ಶೇರ್ ಮಾಡಿ, ಕಳಿಸ್ಕೊಡಿ. ಐದು ಮಕ್ಕಳವ್ರು ಪ್ರತಿದಿನ 9 ಗಂಟೆಯಿಂದ 5:30, 6 ಗಂಟೆವರೆಗೂ ಸೇವೆ ಇರುತ್ತೆ. ಪ್ರತಿದಿನ ಮಧ್ಯಾಹ್ನ ಅನ್ನ ಪ್ರಸಾದ ಇರುತ್ತೆ. ಮತ್ತೆ ಪ್ರತಿದಿನ ಗುರುಗಳು ಸಿಗ್ತಾರೆ, ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಸಿಗ್ತಾರೆ. ಇವತ್ತು ಅಮಾಸೆ ಸಹಕರಿಸಿ ಬೇರೆ ಬಂದು ಗುರುಗಳು ನೋಡ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಅನ್ನ ಪ್ರಸಾದಕ್ಕೆ ಯಾರು ದಾನಿಗಳಿದ್ರೆ, ಅಥವಾ ಕಟ್ಟಡ ನಿರ್ಮಾಣಕ್ಕೆ ಅಥವಾ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಯಾರು ದಾನಿಗಳಿದ್ರೆ, ಯಾವತ್ತೂ ಬಂದು ದುರ್ಗಮ್ಮನ ಹೆಸರು ಹೇಳಿ ನಿಮ್ದೇನೇ ಸೇವೆ ಇದ್ರು ಕ್ಯಾಶ್ ರೂಪದಲ್ಲಿ ಉಂಟಿಗೆ ಹಾಕ್ಬೇಕು. ದಯವಿಟ್ಟು ಯಾರ ಕೈಯಲ್ಲಿ ದುಡ್ಡು ಕೊಡಬಾರ್ದು. ಫೋನ್ ಪೇ ಅಥವಾ ಗೂಗಲ್ ಪೇ ಆದ್ರೆ ನೀವು ಏನೇ ಸೇವೆ ಮಾಡಬೇಕ್ರೆ ಗುರುಗಳಿಗೆ ಹೇಳಿ, ಅವ್ರು ಯಾರ ನಂಬರ್ ಹೇಳ್ತಾರೆ ಅವ್ರ ನಂಬರ್ಗೆ ಮಾಡ್ಬೇಕು. ಇಲ್ಬೇಕಲ್ಲಿ ಫೋನ್ ಪೇ ಅಲ್ಲಿ